ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಕತ್ತಲಲ್ಲಿ ಕತೆ ಕೇಳುವ ಮಜಾನೇ ಬೇರೆ ಅಲ್ವಾ? ಅದರಲ್ಲೂ ಅದು ಬೇಸಿಗೆಯ ರಾತ್ರಿ ಆಗಿದ್ರು ಮೈ ಕೊರೆಯುವ ಚಳಿ ಇದ್ರೆ, ಹೌದು, ಆ ರಾತ್ರಿ ಹಾಗೇ ಇತ್ತು. ಊರೆಲ್ಲ ಮಲಗಿತ್ತು. ಆದರೆ ಊರಾಚೆಯ ಆ ಒಂದು ಗುಡಿಸಲಿನ ಮುಂದೆ ಅವಳು ಇನ್ನೂ ಎಚ್ಚರವಾಗಿದ್ದಳು. ಹೊರಗೆ ಕಡು ಬೇಸಿಗೆ, ಆದರೆ ಅಲ್ಲಿ ಮಾತ್ರ ವಿಚಿತ್ರವಾಗಿ ಚಳಿ ಆವರಿಸಿತ್ತು. ಗುಡಿಸಲಿನ ಮುಂದಿದ್ದ ಆ ಬೃಹತ್ ಬೇವಿನ ಮರಕ್ಕೆ ಅವಳು ಏನನ್ನೋ ಎಸೆಯುತ್ತಿದ್ದಳು, ಕಟ್ಟುತ್ತಿದ್ದಳು. ಒಳಗಿನಿಂದ ವಯಸ್ಸಾದ ತಾಯಿಯ ನರಳಾಟದ ದನಿ ಬಂತು. ಯಾರೇ ಅದು? ಇಷ್ಟು ರಾತ್ರಿಯಲ್ಲಿ ಹೊರಗಡೆ ಏನು ಮಾಡ್ತಿದ್ದೀಯಾ? ಅವಳು ತನ್ನ ಕೆಲಸ ನಿಲ್ಲಿಸಲಿಲ್ಲ. ಮರದ ಕೊಂಬೆಗೆ ಹಗ್ಗವನ್ನು ಗಟ್ಟಿಗೊಳಿಸುತ್ತಾ ನಿರ್ಲಿಪ್ತವಾಗಿ ಉತ್ತರಿಸಿದಳು. ನಾನು ಮರಕ್ಕೆ ತೂಗುಯ್ಯಾಲೆ ಕಟ್ತಾ ಇದ್ದೀನಿ ಅಮ್ಮ. ಒಳಗಿನ ದನಿಯಲ್ಲಿ ಆತಂಕ ಹೆಚ್ಚಾಯಿತು. ರಾತ್ರಿ ಹೊತ್ತು ಮರದ ಕೆಳಗೆ ಇರಬಾರದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಒಳಗೆ ಬಾ. ಅವಳು ನಿಧಾನವಾಗಿ ಹಿಂದೆ ತಿರುಗಿದಳು. ಕತ್ತಲಲ್ಲಿ ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಅಮ್ಮ ಎಂದು ಪಿಸುಗುಟ್ಟಿದಳು. ತಾಯಿ ಮೌನವಾದಳು. ಆದರೆ ಮರುಕ್ಷಣವೇ ತಾಯಿಗೆ ಸಂಶಯ ಬಂತು. ನೀನು ಉಯ್ಯಾಲೆ ಕಟ್ಟೋಕೆ ಏನು ಬಳಸ್ತಿದ್ದೀಯಾ? ಅವಳು ಮರದ ಕೊಂಬೆಯಿಂದ ಇಳಿಬಿದ್ದಿದ್ದ ಹಗ್ಗವನ್ನು ಬಿಗಿಯಾಗಿ ಎಳೆದು ನೋಡಿದಳು. ಅದು ಕೀರಲು ಶಬ್ದ ಮಾಡಿತು. ಹಗ್ಗಗಳು ಅಮ್ಮ, ಹಗ್ಗಗಳು, ಹಳೆಯ ಹಗ್ಗಗಳು. ಹಗ್ಗಾನ? ನಿನಗೆಲ್ಲಿ ಸಿಕ್ತು ಅದು? ಅವಳು ವಿಚಿತ್ರವಾಗಿ ನಕ್ಕಳು. ಅಮ್ಮ, ಈ ಮರಕ್ಕೆ ಹಿಂದೆ ಯಾರ್ಯಾರು ನೇತಾಡಿದ್ದಾರೋ ಅವರ ಹಗ್ಗಗಳನ್ನೆಲ್ಲ ನಾನು ಸಂಗ್ರಹಿಸಿ ಇಟ್ಟಿದ್ದೀನಿ. ತಾಯಿಗೆ ಎದೆಯೊಡೆದಂತಾಯಿತು. ಮಾತು ಹೊರಡಲಿಲ್ಲ. ಅಷ್ಟರಲ್ಲಿ ಪಕ್ಕದ ಕಲ್ಲಿನ ಕಟ್ಟೆಯ ಮೇಲಿದ್ದ ಅವಳ ಫೋನ್ ಕಂಪಿಸಿತು. ಗುರ್ ಗುರ್ ನಿಶ್ಶಬ್ದದಲ್ಲಿ ಆ ಶಬ್ದವು ಭಯಾನಕವಾಗಿತ್ತು. ಅವಳು ಫೋನ್ ಕೈಗೆತ್ತಿಕೊಂಡಳು. ವಾಟ್ಸಾಪ್ ಸಂದೇಶಗಳು ಸಾಲಾಗಿ ಬಂದಿದ್ದವು. ಹಾಯ್, ಮಲಗಿದ್ದೀರಾ? ಈ ಬೆಳದಿಂಗಳಲ್ಲಿ ನಿಮ್ಮ ನೆನಪಾಗ್ತಿದೆ. ಅದು ಆ ಊರಿನ ಹೊಸಬ. ಆ ಊರಿನ ಕಲಾ ಪ್ರದರ್ಶನದಲ್ಲಿ ಇವಳನ್ನು ನೋಡಿ ಮರಳಾಗಿದ್ದನು. ಅವಳ ನಿಗೂಢ ಸೌಂದರ್ಯಕ್ಕೆ ಮನಸೋತು ಹೇಗೋ ನಂಬರ್ ಪಡೆದು ಮೆಸೇಜ್ ಮಾಡುತ್ತಿದ್ದ. ಅವಳು ನಿರ್ಲಕ್ಷ್ಯದಿಂದ ಉತ್ತರಿಸಿದಳು. ನಾನು ಮಲಗಿಲ್ಲ, ತೂಗಾಡುತ್ತಿದ್ದೇನೆ. ಅವನು ತಮಾಷೆ ಎಂದುಕೊಂಡ. ವಾವ್, ಬೆಳದಿಂಗಳಲ್ಲಿ ಉಯ್ಯಾಲೇನಾ? ಅವಳು ತಕ್ಷಣ ಟೈಪ್ ಮಾಡಿದಳು, ಕಣ್ಣು ಮಿಟುಕಿಸುವ ಎಮೋಜಿಯೊಂದಿಗೆ. ಬೆಳದಿಂಗಳಲ್ಲ, ಕತ್ತಲೆಯಲ್ಲಿ. ನಾಳೆ ಅಮಾವಾಸ್ಯೆ ಅಲ್ವಾ? ಅವನಿಗೆ ಆ ಉತ್ತರದಲ್ಲಿನ ಗಂಭೀರತೆ ಅರ್ಥವಾಗಲಿಲ್ಲ. ಪ್ರೀತಿಯಲ್ಲಿ ಬಿದ್ದವನಿಗೆ ಭಯ ಕಾಣಿಸಲ್ಲ ನೋಡಿ, ಹಾಗಿತ್ತು ಅವನ ಕತೆ. ಅವನಿಗೆ ಅವಳನ್ನು ನೋಡಲೇಬೇಕೆಂಬ ಹಠ. ನಾನು ನಿನ್ನನ್ನು ಭೇಟಿಯಾಗಬೇಕು ಈಗಲೇ ಎಂದು ಮೆಸೇಜ್ ಮಾಡಿದ. ಅವಳು ಉತ್ತರಿಸಲಿಲ್ಲ. ಫೋನ್ ಪಕ್ಕಕ್ಕಿಟ್ಟಳು. ಮರುದಿನ ಸಂಜೆ. ಅದು ಒಂದು ದೊಡ್ಡ ಶಾಪಿಂಗ್ ಮಾಲ್. ಜನಜಂಗುಳಿ, ಬಣ್ಣ ಬಣ್ಣದ ದೀಪಗಳು. ಮಹಿಳೆಯರ ವಿಭಾಗದಲ್ಲಿ ಅವಳು ಉಡುಪುಗಳನ್ನು ನೋಡುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಅದೇನೋ ಶೂನ್ಯತೆ. ಹಾಯ್, ಹಿಂದಿನಿಂದ ಅದೇ ಅಪರಿಚಿತ ಧ್ವನಿ. ಅವಳು ತಿರುಗಿ ನೋಡಿದಳು. ಅದು ಅವನೇ, ಆ ಮೆಸೇಜ್ ಕಳುಹಿಸಿದ ಪ್ರೇಮಿ. ಓಹ್ ಹಾಯ್, ಅವಳು ನಿರ್ಲಿಪ್ತವಾಗಿ ಹೇಳಿದಳು. ನೀನು ಇಲ್ಲಿದ್ದೀಯಾ ಅಂತ ಗೊತ್ತಿರಲಿಲ್ಲ. ನಿನ್ನ ಹುಡುಕಿಕೊಂಡು ಬಂದೆ. ನೀನು ಮಾಯಾವಿಯ ಹಾಗೆ ಒಮ್ಮೆ ಕಾಣಿಸ್ತೀಯಾ, ಒಮ್ಮೆ ಮಾಯವಾಗ್ತೀಯಾ. ಅವನು ನಗುತ್ತಾ ಹೇಳಿದ. ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಅವನಲ್ಲಿ ಪ್ರೀತಿ ಇತ್ತು, ಹುಚ್ಚುತನವಿತ್ತು. ನನಗೆ ನೀನಂದ್ರೆ ಇಷ್ಟ. ನಿನ್ನ ಬಿಟ್ಟು ನಾನು ಬದುಕಿರಲಾರೆ. ನಿನಗಾಗಿ ಪ್ರಪಂಚವನ್ನೇ ಬಿಡ್ತೀನಿ ಅಂದ ಅವನು. ಅವಳು ಒಂದು ಕ್ಷಣ ಮೌನವಾದಳು. ಆ ಮಾತು ಅವಳಿಗೆ ಬೇಕಿತ್ತು. ನಿಜವಾಗಲೂ ನನಗಾಗಿ ಪ್ರಪಂಚ ಬಿಡ್ತೀಯಾ? ಖಂಡಿತ. ಅವಳು ಫೋನ್ ತೆಗೆದು ಒಂದು ಲೊಕೇಶನ್ ಮತ್ತು ವಿಳಾಸವನ್ನು ಅವನಿಗೆ ಕಳುಹಿಸಿದಳು. ಹಾಗಾದರೆ ಇಂದು ರಾತ್ರಿ ಬಾ ನಮ್ಮ ಮನೆಗೆ. ಮನೆಯಲ್ಲಿ ಯಾರೂ ಇರಲ್ಲ, ನಾನೇ ಬಾಗಿಲು ತೆಗಿತೀನಿ. ಅವನಿಗೆ ಸ್ವರ್ಗವೇ ಸಿಕ್ಕಂತಾಯಿತು. ಅವನು ಒಪ್ಪಿದ. ಅವಳು ಅಲ್ಲಿಂದ ಸರಸರನೆ ನಡೆದು ಮಾಯವಾದಳು. ರಾತ್ರಿ 11 ಗಂಟೆ. ಊರೆಲ್ಲ ಮಲಗಿತ್ತು. ಅಮಾವಾಸ್ಯೆಯ ಕತ್ತಲೆ ಭೂಮಿಯನ್ನು ಆವರಿಸಿತ್ತು. ಅವನು ಅವಳು ಕಳುಹಿಸಿದ ವಿಳಾಸವನ್ನು ಹುಡುಕಿಕೊಂಡು ಹೊರಟ. ಊರು ದಾಟಿತು. ಜನವಸತಿಗಳು ಕಡಿಮೆಯಾದವು. ಕೊನೆಗೆ ಒಂದೇ ಒಂದು ಬೀದಿ ದೀಪ ಮಿನುಗುತ್ತಿರುವ ನಿರ್ಜನ ಪ್ರದೇಶಕ್ಕೆ ಬಂದು ನಿಂತ. ಅಲ್ಲಿ ಮನೆಗಳಿರಲಿಲ್ಲ. ಇದ್ದದ್ದು ದೊಡ್ಡ ಕಾಂಪೌಂಡ್ ಗೋಡೆ ಮತ್ತು ಒಂದು ತುಕ್ಕು ಹಿಡಿದ ಗೇಟ್. ಅವನು ಗೂಗಲ್ ಮ್ಯಾಪ್ ನೋಡಿದ. ಯು ಹ್ಯಾವ್ ಅರೈವ್ಡ್ ಎಂದು ಫೋನ್ ಹೇಳಿತು. ಇದೇನಾ ಅವಳ ಮನೆ? ಆಶ್ಚರ್ಯವಾಯಿತು. ಆದರೂ ಪ್ರೀತಿಯ ಅಮಲಿನಲ್ಲಿ ಗೇಟ್ ತಳ್ಳಿ ಒಳಗೆ ಹೋದ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಮೈಯೆಲ್ಲ ಜುಮ್ ಎಂದಿತು. ಅದು ಮನೆಯಾಗಿರಲಿಲ್ಲ. ಅದು ಊರ ಹೊರಗಿನ ಸ್ಮಶಾನ. ದೂರದಲ್ಲಿ ಅದೇ ಬೇವಿನ ಮರ. ಒಂದೇ ಒಂದು ಬೀದಿ ದೀಪದ ಮಂದ ಬೆಳಕಿನಲ್ಲಿ ಆ ಮರ ದೆವ್ವದಂತೆ ಕಾಣುತ್ತಿತ್ತು. ಅವನು ನಡುಗುತ್ತಾ ಮರದ ಹತ್ತಿರ ಹೋದ. ಅಲ್ಲಿ ಅವಳು ಕಟ್ಟಿದ್ದ ತೂಗುಯ್ಯಾಲೆ ಇತ್ತು. ಆದರೆ ಅದು ಉಯ್ಯಾಲೆಯಾಗಿರಲಿಲ್ಲ. ಅದೊಂದು ಕುಣಿಕೆ, ನೇಣು ಕುಣಿಕೆ. ಗಾಳಿ ಇಲ್ಲದಿದ್ದರೂ ಆ ಕುಣಿಕೆ ಜೋರಾಗಿ ತೂಗಾಡುತ್ತಿತ್ತು. ಕಿಚ್ ಕಿಚ್ ಎಂದು ಶಬ್ದ ಮಾಡುತ್ತಾ ಯಾರೋ ಅದರಲ್ಲಿ ಕುಳಿತು ತೂಗಾಡುತ್ತಿರುವಂತೆ ಅದರ ವೇಗ ಹೆಚ್ಚಾಗುತ್ತಲೇ ಹೋಯಿತು. ಅವನು ಬೆವತು ಹೋದ. ಹಿಂದಿನಿಂದ ಇಸುಮಾತು ಕೇಳಿಸಿತು. ನನಗಾಗಿ ಈ ಪ್ರಪಂಚವನ್ನೇ ಬಿಡ್ತೀನಿ ಅಂತ. ಬಾ, ನಾನು ಕಾಯ್ತಾ ಇದ್ದೀನಿ.
ಆ ಕುಣಿಕೆ ಈಗ ಅವನಿಗಾಗಿಯೇ ತೆರೆದುಕೊಂಡಿತ್ತು.